ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುನೀತಾ ಚಾನಲ್. ನೀವು ನೋಡ್ತಿದ್ದೀರಲ್ವ, ನಾನು ಇವತ್ತು ಚಿತ್ರಾನ್ನ ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಟೊಮೊಟೊ, ಶೇಂಗಾ, ಸಾಸಿವೆ, ಜೀರಿಗೆ, ಆನಿಯನ್. ಸೊ ಫಸ್ಟ್ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಆಯಿಲ್ ಹಾಕಿದ್ದೀನಿ. ಸೊ ಸ್ವಲ್ಪ ಕುದೀತಾ ಇರುವಾಗ ಆವಾಗ ಸಾಸಿವೆ, ಮಿಕ್ಸ್ಡಪ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ, ಅದು ಸಿಡ ಅಂತ ಅನ್ನಬೇಕು. ಆಮೇಲೆ ಶೇಂಗಾ ಹಾಕಿದೆ. ನೋಡ್ತಿದ್ದೀರಲ್ವ ಗಾಯ್ಸ್, ಸೊ ಕುದೀತಾ ಇರೋದು ಕಾಣ್ತಿದೆ ಅಲ್ವಾ, ಈವನ್ ಸೌಂಡೂ ಬರ್ತಿದೆ ಅಲ್ವಾ. ಹಾಗೆ ಸ್ವಲ್ಪ ಮಿಕ್ಸ್ಡಪ್ ಕೊಡಿ. ಒಂದು 1 to 2 ಮಿನಿಟ್ಸ್ ಹಂಗೆ ಮಿಕ್ಸಪ್ ಕೊಡಬೇಕು. ದೆನ್ ಇದು ಮಿರ್ಚಿ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಗ್ರೀನ್ ಚಿಲ್ಲಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ರೆಡ್ ಚಿಲ್ಲಿನ ಯೂಸ್ ಮಾಡಿದ್ದೀನಿ. ಮಿಕ್ಸ್ಡಪ್ ಕೊಡಿ. ನಾನು ಆ್ಯಕ್ಚುಲಿ ಇಲ್ಲಿ ಟೊಮೊಟೊನ ಯೂಸ್ ಮಾಡಿದ್ದೀನಿ ಇನ್ಸ್ಟೆಡ್ ಆಫ್ ಟ್ಯಾಮ್ರಿನ್. ಟ್ಯಾಮ್ರಿನ್ ಇಸ್ ನಥಿಂಗ್ ಬಟ್ ಹುಣಸೆಹಣ್ಣು ಬದಲು ನಾನು ಒಂದು ಟೊಮೊಟೊನ ಯೂಸ್ ಮಾಡಿದ್ದೀನಿ ಗೈಸ್. ನೀವು ಬೇಕು ಅಂದರೆ ಹುಣಸೆಹಣ್ಣನ್ನ ಯೂಸ್ ಮಾಡಿ, ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಓಕೆ, ಇವಾಗ ಆನಿಯನ್ನ ಹಾಕ್ಬಿಟ್ಟು ಮಿಕ್ಸಪ್ ಮಾಡಿ. ಆನಿಯನ್ ಸ್ವಲ್ಪ ಮಿಕ್ಸಪ್ ಕೊಟ್ಟಮೇಲೆ ಆಮೇಲೆ ನಾನು ಟೊಮೊಟೊನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಆನಿಯನ್ನ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋ ಇದಕ್ಕೆ ಚೆನ್ನಾಗಿ ಬೇಯಬೇಕು. ಟೇಸ್ಟಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಿದ್ದೀನಿ. ಕಲ್ಲುಪ್ಪು ಹೆಲ್ತ್ಗೆ ತುಂಬ ಒಳ್ಳೆಯದು ಗಾಯ್ಸ್. ಸೊ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಎಲ್ಲದಕ್ಕೂ ಮಿಕ್ಸಪ್ ಆದಮೇಲೆ ನೋಡ್ತಿದ್ರಲ್ವ ವಿಡಿಯೋ. ಸೊ ಪ್ಲೀಸ್ ಗಾಯ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೋರ್ ವೀಡಿಯೋಸ್ ನಾನು ಹೀಗೆ ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ಹೀಗೆ ಎನ್ಕರೇಜ್ ಮಾಡಿ. ಇವಾಗ ಟೊಮೊಟೊನ ಸೇರಿಸ್ತಿದ್ದೀನಿ. ಟೊಮೊಟೊನ ಸೇರಿಸಿ ಅದಕ್ಕೆ ಮಿಕ್ಸಪ್ ಕೊಡ್ತಾಯಿದ್ದೀನಿ ಎಲ್ಲದಕ್ಕೂ. ಬಿಕಾಸ್ ಎಲ್ಲ ಸ್ವಲ್ಪ ನೋಡಿ ಚೆನ್ನಾಗಿ ಕುದ್ದಿದೆ. ಸೊ ಅದಕ್ಕೆ ಟೊಮೊಟೊನ ಹಾಕಿ ಬೆರೆಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಇದು ಹಾಕಿದ್ದೀನಿ, ಅರಿಶಿನ ಹಾಕಿ ಮಿಕ್ಸಪ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ. ನಮ್ಗೆ ಗೊತ್ತಾಗುತ್ತೆ ಈಗ ಹಾರ್ಡ್ಲಿ ಒಂದು 5 minutes to 10 minutes ಅಷ್ಟೇ ಒಗ್ಗರಣೆ. ಸೊ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೋಡಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಫಿನಿಶ್ ಮಾಡಿಬಿಟ್ಟಿದ್ದೀನಿ ಫ್ರೈ ಮಾಡಿರೋದೆಲ್ಲ. ಇದಕ್ಕೆ ಕುದಿಸೋದೇನು ನಾಟ್ ನೆಸಸರಿ, ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ಗೋಸ್ಕರ. ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಪ್ ಕೊಟ್ಟಮೇಲೆ ಅಲ್ಲೇ ಇರುವಂಥ ಬಿಸಿಯಾಗಿ ರೈಸ್ ನಾನು ಮಾಡಿದ್ದೀನಿ. ಸೊ ಅದನ್ನು ಬೆರೆಸ್ಕೊತಾ ಇದ್ದೀನಿ. ನೋಡಿ ಕಾಣ್ತಿದೆ ಅಲ್ವಾ.
ಸೊ ನಿಮ್ಗೆ ಬೇಕು ಅಂದರೆ ರೈಸು ತಣ್ಣಗಾದ್ಮೇಲೆನೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬಿಸಿ ಬಿಸಿ ಆಗಿರುವಂತಹ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಗಾಯ್ಸ್. ಬಿಸಿ ಬಿಸಿಯಾದ ಟೇಸ್ಟಿಯಾದ ಚಿತ್ರಾನ್ನ ರೆಡಿ ಆಗ್ತಾ ಇದೆ, ನೋಡ್ತಿದ್ದೀರಲ್ವಾ. ನೀವು ಹೀಗೆ ಮಾಡಿಕೊಂಡು ತಿನ್ಕೊಳ್ಳಿ. ರುಚಿಕರವಾದ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಮಿಕ್ಸಪ್ ಮಾಡ್ತಾಯಿದ್ದೀನಿ, ನೋಡ್ತಿದ್ದೀರಲ್ವಾ. ಆಯಿತು ಮಿಕ್ಸಿಂಗು. ನೋಡಿ ಬಿಸಿ ಬಿಸಿಯಾದ ಚಿತ್ರಾನ್ನ ರೆಡಿ ಆಯಿತು. ಇದು ಜಸ್ಟ್ ಡೆಕೋರೇಟ್ ಮಾಡಿಟ್ಟಿದ್ದೀನಿ ಪ್ಲೇಟಲ್ಲಿ ನೋಡಿ. ಸೊ ಹೀಗೆ ನನ್ನ ಎನ್ಕರೇಜ್ ಮಾಡ್ತೀರಿ ಗಾಯ್ಸ್. ಮೋರ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.